ಇದು ನಮ್ಮ ರೋಡ್ ಟ್ರಿಪ್ನ ಮೊದಲನೇ ದಿನ. ಇವತ್ತು ನಾವು ಬ್ಯಾಂಗ್ಳೂರಿಂದ ಎರ್ಕಾಡ್ಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಕೊಡೈಕೆನಾಲ್ ಪ್ಲ್ಯಾನ್ ಇದ್ದಿದ್ದು. ಸೊ ಎರ್ಕಾಡ್ ಆನ್ ದ ವೇ ಎರ್ಕಾಡ್ ಮುಗಿಸ್ಕೊಂಡು ಆಮೇಲೆ ಕೊಡೈಕೆನಾಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಮಾರ್ನಿಂಗ್ 9 ಹಾಗೆ ಬ್ಯಾಂಗ್ಳೂರಿಂದ ಹೊರಟ್ವಿ. ನಮಗಿಲ್ಲಿ ಹೊಸೂರು ರೋಡ್ ಹತ್ರ ಸ್ವಲ್ಪ ಟ್ರಾಫಿಕ್ ಸಿಕ್ತು. ಅದು ಬಿಟ್ಟರೆ ರೋಡೆಲ್ಲ ಚೆನ್ನಾಗಿತ್ತು. ತುಂಬ ಕರ್ವ್ ರೋಡ್ಸ್ ಇದೆ. ಆಲ್ಮೋಸ್ಟ್ ಒಂದು 20 ಏರ್ ಪಿನ್ ಕರ್ವ್ಸ್ ಇದೆ. ಕಿಲೋಮೀಟರ್ ಕಮ್ಮಿನೇ ತೋರಿಸುತ್ತೆ, ಬಟ್ ಟೈಮಿಂಗ್ಸ್ ಮಾತ್ರ ಜಾಸ್ತಿ ತಗೊಳುತ್ತೆ. ಯಾಕೆಂದರೆ ಕರ್ವ್ ರೋಡ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಸೊ ತುಂಬ ವೆಹಿಕಲ್ಸು ಇತ್ತು. ಮೇ ಬಿ ನಾವು ಹೋಗಿದ್ದು ಸ್ಯಾಟರ್ಡೇ ಅಲ್ಲಿ ಎರ್ಕಾಡ್ಗೆ ಹೋಗಿದ್ದು ಸ್ಯಾಟರ್ಡೇ. ನೆಕ್ಸ್ಟ್ ಡೇ ಕೊಡೈಕೆನಾಲ್ ಅಂದರೆ ನೈಟ್ ರೀಚ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಕೊಡೈಕೆನಾಲ್ ಪ್ಲೇಸಸ್ ನೋಡೋಣ ಅಂತ ಹೇಳಿ ಹೊರಟ್ವಿ. ಸೊ ಕೊಡೈಕೆನಾಲ್ ಪ್ಲ್ಯಾನ್ ಇದ್ದಿದ್ದು. ಸೊ ಒಂದೇ ಫುಲ್ ಲಾಂಗ್ ಟ್ರಿಪ್ ಆಗುತ್ತೆ, ಮಧ್ಯದಲ್ಲಿ ಯಾವುದಾದ್ರು ಒಂದು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಎರ್ಕಾಡ್ ಚೂಸ್ ಮಾಡಿದ್ವಿ. ಎರ್ಕಾಡು ನಾವು ಇದೆಲ್ಲ ಮುಗಿಸಿ ಹೋಗೋಷ್ಟರೊಳಗೆ ಆಲ್ಮೋಸ್ಟ್ 4:30 ಅರೌಂಡ್ ಆಗಿತ್ತು. ಸೊ ಅಲ್ಲೇನು ಜಾಸ್ತಿ ಪ್ಲೇಸಸ್ ಯಾವುದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಇದೊಂದು ಸ್ಕೈ ಪಾರ್ಕ್ ಅಂತ ಇತ್ತು. ಅದರಲ್ಲಿ ಆಲ್ಮೋಸ್ಟ್ ಆ್ಯಕ್ಟಿವಿಟೀಸೇ ಇದೆ, ಗೇಮ್ ಫನ್ ಆ್ಯಕ್ಟಿವಿಟೀಸ್. ವ್ಯೂ ಪಾಯಿಂಟ್ ಇತ್ತು. ಅದೊಂದು ವ್ಯೂ ಪಾಯಿಂಟ್ ಹೋಗಿ ಸ್ವಲ್ಪ ಫೋಟೋಸು ವೀಡಿಯೋಸು ತೊಗೊಂಡು ಅದೊಂದು ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಆಗಿತ್ತು ನಾವಲ್ಲಿ ಹೋದಾಗ. ತುಂಬ ಕ್ರೌಡೆಡ್ ಏನಿರಲಿಲ್ಲ, ಕಮ್ಮಿನೇ ಜನ ಇದ್ದರು. ಆ ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಟ್ವಿ. ಸೊ ನಾವು ಕೊಡೈಕೆನಾಲ್ ರೀಚ್ ಆಗೋಷ್ಟೊಳಗೆ ಆಲ್ಮೋಸ್ಟ್ ನೈಟ್ ಆಗಿತ್ತು. ಸೊ ನೈಟ್ ಜರ್ನಿ ಸೇಫ್ ಇರಲ್ಲ, ಯಾಕೆಂದರೆ ಆನೆ ಅಥವಾ ಕಾಡು ಕೋಣ ಅಂದರೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನಮಗೆ ತುಂಬ ಫಾರೆಸ್ಟ್ ಅನಿಮಲ್ಸ್ಗಳು ಸಿಗುತ್ತೆ. ಸೊ ಬೆಟರ್ ಡ್ರೈವ್ ಮಾಡೋದು ಅಷ್ಟೊಂದು ಸೇಫ್ ಇರಲ್ಲ ನೈಟಲ್ಲಿ. ಸೊ ನಾವು ನೈಟ್ ಆಗೋಷ್ಟೊಳಗೆ ಡೆಸ್ಟಿನೇಷನ್ ರೀಚ್ ಆದರೆ ಒಳ್ಳೆಯದು.